ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಉತ್ತರ ಕರ್ನಾಟಕದ ಖಾಲಿ ಕಡುಬು ಅಂತ ನಾನು ಸ್ಪೆಷಲಾಗಿ ಹೇಳ್ತಾರೆ, ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಸೈಡು ಸಹ ಇದಕ್ಕೆ ಹಬೆ ಕಡುಬು ಅಂತ ಹೇಳ್ತೀವಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು 1 ನಿಮಿಷ ಚೆನ್ನಾಗೇ ಮಿದ್ದಿ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಒಂದು ಕುಕ್ಕರಿಗೆ ತೊಗರಿಬೇಳೆನ 1 ಕಪ್ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಈಗ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, 4 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಮತ್ತು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು, ಅರಿಶಿನ ಹಾಕ್ಕೊಂಡು ನಾನು ಇದನ್ನು ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಒಂದು ಹಸಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಯಸ್ಸಿಗೆ ಮಿಕ್ಸಿ ಮಾಡ್ಕೋಬೇಕು. ಬೇಕು ಅಂದರೆ ಚಟ್ನಿ ಪುಡಿಯಲ್ಲೂ ಸಹ ತಿನ್ಬೋದು, ಅದು ಸಹ ತುಂಬ ಚೆನ್ನಾಗುತ್ತೆ. ಸಾರಿ, ನಾನು ಹಸಿಮೆಣ್ಸಿಕಾಯಿ ಹಾಕಿರಲಿಲ್ಲ, ಅದಕ್ಕೆ ಇನ್ನೊಂದ್ಸಲಿ ಮಿಕ್ಸಿ ಮಾಡಿಕೊಂಡೆ. ನೋಡಿ, ಅಷ್ಟರಲ್ಲಿ ಈಗ ಹಿಟ್ಟು ಸಹ ನೆಂದಿದೆ. ಈಗ ಯಾವ ರೀತಿ ಕಡುಬು ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ಚಟ್ನಿ ಮತ್ತು ದಾಲ್ ಬೇಯ ಅಷ್ಟರಲ್ಲಿ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ಈ ಥರ ಹೀಗೆ ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ತೊಗೋಬೇಕು. ತುಂಬ ದೊಡ್ಡದಕ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದರೆ ದಪ್ಪ ಆಗುತ್ತೆ. ಇಷ್ಟಿಷ್ಟು ತಗೊಂಡ್ರೆ ಸಾಕು ಅನಿಸುತ್ತೆ. ಇದನ್ನು ಈಗ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಉಚ್ಕೋಬೇಕು, ಇಲ್ಲಾಂದರೆ ದಪ್ಪ ಆಗಿಬಿಡುತ್ತೆ. ನೋಡಿ, ಇಷ್ಟು ತೆಳುಗೆ ಉಚ್ಕೊಂಡಿದ್ದೀನಿ ನಾನು. ಈ ಥರ ಹಿಂಗೆ ಫೋಲ್ಡ್ ಮಾಡೋದು ಅಷ್ಟೇ. ನೋಡಿ, ತ್ರಿಕೋನ ಥರ ಈ ಥರ ಫೋಲ್ಡ್ ಮಾಡಬೇಕು. ಇಷ್ಟೇ, ಇದು ರೆಡಿ ಆಯಿತು. ಈಗ ಒಂದು ಪ್ಲೇಟಲ್ಲಿ ಇಡ್ತೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಉಚ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ದಪ್ಪ ಆಗಿಬಿಡುತ್ತೆ ಕಡುಬು. ಸೇಮ್ ಚಪಾತಿ ಥರ ಉಚ್ಕೋಬೇಕು, ಆದರೆ ಇಲ್ಲಿ ಎಣ್ಣೆ ಬಳಸ್ಕೊತಾ ಇದ್ದೀವಿ ಅಷ್ಟೇ. ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡ್ಮೇಲೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೀಗೆ ತರಬೇಕು, ಮತ್ತು ಇನ್ನೊಂದು ಸೈಡಿಂದ ಮತ್ತೆ ಹೀಗೆ ತರಬೇಕು. ನೋಡಿ, ನಾನು ಹೀಗೆ ಎಲ್ಲವನ್ನೂ ಉಚ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಹಬೆಯಲ್ಲಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ, ಇಲ್ಲಾಂದ್ರೆ ಅಂಟ್ಕೊಂಬಿಡುತ್ತೆ ಅಂತ. ಹೀಗೆ ಎಲ್ಲವನ್ನೂ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನಾವು 10 ನಿಮಿಷ ಈಗ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಕುಕ್ಕರಲ್ಲಿ ಬೇಳೆನೂ ಸಹ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗೆ. ಇದನ್ನು ಈಗ ಸ್ನ್ಯಾಶ್ ಮಾಡ್ಕೋಬೇಕು. ಏನಿಲ್ಲ, ಇದು ಸಿಂಪಲ್ಲಾಗಿ ಅಷ್ಟೇ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಆಯ್ತಿದು. ನೋಡಿ, ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. 1-2 ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ದಾಲಿಗೆ ಹಾಕ್ಕೊತಾ ಇದ್ದೀನಿ. ನಾನು ಉಪ್ಪು ಹಾಕಿರಲಿಲ್ಲಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಬೇಕು ಅಂದರೆ ನಾವು ಊಟ ಮಾಡುವಾಗ ಸರ್ವ್ ಮಾಡಬೇಕಾದ್ರೆ ಇನ್ನೊಂದ್ಸಲ ಕುದಿಸ್ಕೊಂಡ್ರೆ ಆಯಿತು. ಇವಾಗ ಇದು ಬೇಳೆದು ದಾಲು ರೆಡಿ ಆಯಿತು. ಇದೊಂದು ಸ್ವಲ್ಪ ಗಟ್ಟಿ ಇತ್ತು ಅಂತ ಒಂದು ಸ್ವಲ್ಪ ನೀರು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ತಿನ್ನುವಾಗ ಇನ್ನೊಂದು ಸರಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೋಬೋದು. ನೋಡಿ, ಇವಾಗ ದಾಲು ಸಹ ರೆಡಿ ಆಯಿತು, ಕಡುಬು ಸಹ ಬೆಂದಿದೆ, ತೋರಿಸ್ತಾ ಇದ್ದೀನಿ. ಈಗ ಅದು ಆರೋದಕ್ಕೆ ಬಿಟ್ಟಿದ್ದೆ, ನೋಡಿ ತೆಗ್ದಿದ್ದೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಚಪಾತಿ ತಿಂದು ಬೇಜಾರಾಗಿರುತ್ತಲ್ಲ, ಆವಾಗ ನಾವು ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಾಣಂತಿಯರಿಗೂ ಸಹ ಈ ಥರ ಮಾಡಿಕೊಡ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ಬೆಳಗಿಂದ ಸಂಜೆವರೆಗೆ ಇಟ್ಟರೂ ಸಹ ಇದು ಗಟ್ಟಿಗಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. 2 ತಿನ್ನಿ ಅಂದರೆ 3 ತಿಂತಾರೆ, ಅಷ್ಟು ರುಚಿ ಇರುತ್ತೆ. ಇದಕ್ಕೆ ಬೇಕು ಅಂದರೆ ಚಟ್ನಿ ಪುಡಿ ಮಾಡ್ಕೋಬೋದು, ಒಣ ಕೊಬ್ಬರಿದು, ತುಂಬಾ ಟೇಸ್ಟ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಬೇಸಿಗೆಲೆಲ್ಲ ತುಂಬ ಸೆಕೆ ಇರುತ್ತಲ್ಲ, ಆವಾಗ ನಮಗೆ ಚಪಾತಿ ತಿನ್ನೋಕ್ಕಾಗಲ್ಲ. ಈ ಥರ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.
ಇವಾಗ ನಾನು ಇದಕ್ಕೆ ಕಾಯಿ ಚಟ್ನಿ ಮತ್ತು ದಾಲ್ ಮಾಡಿದ್ನಲ್ಲ ಅದನ್ನು ಸಹ ಈಗ ಸರ್ವ್ ಮಾಡಿದ್ದೀನಿ. ದಾಲ್ ಜೊತೆಗೂ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಸಹ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಮತ್ತು ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.